ಅರೆ, ಎಂತಕ್ಕಿರ್ಬೋದು? ಏನೋ ಮಾತಾಡ್ಬೇಕು ಒಂಚೂರು ಸಿಗು ಅಂತ ಹೇಳಿದಲ್ಲ. ಎಂತ ಆತಪ್ಪ? ಮನೇಲಿ ಏನಾರಪ್ಪ ಹೊಡೆದ್ರು ನನ್ನ ಹತ್ರ ಮಾತಾಡಬೇಕು ಅಂತ ಎಂತ ಕೇಳ್ತದೆ? ಸದ್ಯ ಮೆಸೇಜ್ ಬಂದಿದ್ದು ಸೌಂಡೇನು ಹಂಗಿಂಗೆ ಬರಲ್ಲ. ಫಸ್ಟ್ ಈ ಸೌಂಡ್ ಮ್ಯೂಟ್ ಮಾಡಿಡಬೇಕು. ಅಮ್ಮಗೆ ಕೇಳಿಸಿದ್ರೆ ಮತ್ತೇನಿರಲ್ಲ, ಯಾರದ್ದು ಅಂತ ಗೊತ್ತಿತ್ತು. ಫಸ್ಟ್ ಈ ಮೆಸೇಜ್ ಡಿಲೀಟ್ ಮಾಡಿಡ್ತೀನಿ. ಮೆಸೇಜ್ ಮಾಡೋ ಬದಲು ಫೋನೇ ಮಾಡ್ಬೋದಿತ್ತಪ್ಪ. ಒಂದೆರಡು ಮಾತಾರು ಆಡ್ಕೊಬೋದಿತ್ತು. ಇದೊಬ್ಬಳು ಮೆಸೇಜ್ ಮಾಡೋಕ್ಕೆ ಫೋನ್ ಸಿಕ್ಕೋಕ್ಕಾಗಿದೆ, ಹಂಗಾರೆ ಒಂದು ಫೋನ್ ಮಾಡೋಕ್ಕಾಗ್ತಿರಲ್ಲ. ಅಲ್ಲ, ಫೋನ್ ಮಾಡಿದ್ರು ನಂಗೆ ಈಗ ಮಾತಾಡೋಕ್ಕಾಗ್ತಿರಲ್ಲ ಅಂತ ಮಾಡೋಣ. ಅಮ್ಮೇನು ಹದ್ದಿನ ಕಣ್ಣಿಟ್ಟದೆ ನನ್ನ ಮೇಲೆ. ಅಲ್ಲ, ನಿಂಗೆ ಎಂತ ಹೇಳಿದ್ರೆ ಚೋಟ? ನಾನು ಮೊಬೈಲ್ ಪರೀಕ್ಷೆ ಆಗೋ ತನಕ ಮುಟ್ಟಂಗಿಲ್ಲ ಅಂತ ಹೇಳಿದ್ನ ಏನು ಹೇಳ? ನೀನೊಂಥರ ನೀನೇ ದುಡಿಯಂಗಾಗಿ ನಾವು ಹೇಳಿದ ಮಾತು ಲೆಕ್ಕಕ್ಕೆ ಇಲ್ಲ ಅನ್ನಂಗೆ ಆಗಿದೆ. ನೀವೇನು ಹೇಳೋದು ನಂಗೆ ತಿಳ್ದಂಗೆ ನಾನು ಮಾಡ್ತೀನಿ ಅಂತೀಯ ನೀನು. ಆ ಮಟ್ಟಕ್ಕೆ ಬೆಳೆದ್ಬಿಟ್ಟಿಯ ಮರಯ್ಯ. ಎಂತ ಓದೋದು ಬರೆಯೋದು ಬಿಟ್ಕೊಂಡು ಮೊಬೈಲ್ ಅಂತ ಹಿಡ್ಕೊಂಡಿಯ ನೋಡೋಣ ಹೇಳ. ಎಷ್ಟು ದಿವಸ ಅದೆಯಾ ಇನ್ನು ಪರೀಕ್ಷೆಗೆ? ಏನು ಮತ್ತು ಲೈಬ್ರರಿಯಿಂದ ಬುಕ್ ತರೋದು, ಅಲ್ಲಿಂದ ಬುಕ್ ತರೋದು, ಇಲ್ಲಿಂದ ಬುಕ್ ತರೋದು ಅಂತ ಹೇಳೋದು ನೋಡೋರು ಸಾಕು. ಓದೋದಾರು ಕಾಣಲ್ಲಪ್ಪ ನನಗೆ. ಅಯ್ಯೋ ಅಮ್ಮ, ಇಷ್ಟೊತ್ತು ಓದ್ತಾನೆ ಕೂತಿದ್ದೆ ಮಾರತಿಯಲ್ಲೇ. ಈಗ ಒಂಚೂರು ಮೊಬೈಲ್ ನೋಡೋಣ ಅಂತ ಬಂದು ಹಿಡ್ಕೊಂಡಿದ್ದಷ್ಟೇ. ಅಷ್ಟೊತ್ತಿಗೆ ನೀನು ಬಂದೆ. ಹಂಗಾರೆ 24 ಗಂಟೆನೂ ಓದ್ತಾನೆ ಇದ್ರೆ ನನ್ನ ಕತೆ ಏನಾಗಬೇಕಮ್ಮ? ಓದ್ತೀನಪ್ಪ, ನಿಂಗೆ ಒಳ್ಳೆ ರಿಸಲ್ಟ್ ತಂದು ಕೊಟ್ಟರು ಸೈಯಲ್ಲ. ಹಾಗೇನಾರು ಆಗದೆ ಇದ್ದಾಗ ಅವಾಗ ಬೇಕಾದ್ರೆ ಕೇಳು, 2 ಬಾರ್ಸ್ ಕೇಳು, ನಾನೇನು ಹೇಳಲ್ಲ. ನಾವು ಓದ್ತೀನಪ್ಪ, ಓದಲೇಬೇಕು. ಓದದೇ ಇದ್ದರೆ ನಂಗೆ ಆಗಲ್ಲ ಅನ್ನೋದು ನಂಗೆ ಅನುಭವಕ್ಕೆ ಬಂದದೆ. ನಾವು ಓದ್ತೀನಿ ಬಿಡಮ್ಮ. ಈಗ ಒಂಚೂರು ಈ ವಾಟ್ಸಪ್ ಗ್ರೂಪಲ್ಲಿ ಏನಾರು ಹಾಕ್ಯಾರನು ಫ್ರೆಂಡ್ಸ್ ಎಲ್ಲ ಅಂಥೇಳಿ ನೋಡೋಕ್ಕಂತೂ ಓಪನ್ ಮಾಡಿದ್ದೆ ಅಷ್ಟೇ. ಎಂಥದ ಸಣ್ಣ ಪೇಟೆ ಅಂತೇಳಿ ಶಬ್ದ ಬಂದಂಗೆ ಆತಪ್ಪ. ನಾನು ಹಂಗಾರೆ ಓದ್ತಾ ಕೂತಾನೇನೋ ಯಾರದು ಫೋನ್ ಬಂದದ ಕಾಲೇಜಿಂದ ಅಂತ ಹೇಳಿ ನೋಡೋಣ ಅಂತ ಬರ್ತೀನಿ. ನೋಡಿದ್ರೆ ಮೊಬೈಲ್ ಹಿಡ್ಕೊಂಡೇ ಕೂತೀಯ. ಎಂತ ಯಾರದ್ದು ಫೋನ್ ಯಾರದ್ದು ಬಂದಿತ್ತ? ಸೌಂಡ್ ಎಂತ ಮಾರತ್ತೆ, ಎಂಥ ಮೆಸೇಜ್ ಬಂದರೆ ಹಂಗೆ ಸೌಂಡ್ ಬರ್ತಾ ಇರ್ತದೆ. ಅವು ಎಷ್ಟೊತ್ತಿಗೂ ಬರ್ತಿರ್ತದೆ ಮೊಬೈಲಲ್ಲಿ ಸೌಂಡು. ನೀ ಅದಕ್ಕೊಂದು ತಲೆ ಕೆಡ್ಸ್ಕೊಳ್ಳೋದು ನೋಡಿದ್ರೆ ಹಂಗೇನಾರು ಇದ್ರೆ ನಾನೇ ರಿಸೀವ್ ಮಾಡ್ತೀನಿ ಮಾರತ್ತೆ. ನಿಂಗೆ ಕೇಳಿದ್ದು ನಂಗೆ ಕೇಳಿದೆ ಅದೆಯಾ? ಕೇಳಿಸ್ತದಪ್ಪ. ಮೆಸೇಜ ಯಾರದ್ದು? ಯಾರು ಮೆಸೇಜ್ ಮಾಡಿದ್ದ? ಓ, ನನಗೆ ಈಗ ಗೊತ್ತಾಯ್ತು. ಫೋನ್ಗೇನು ಮಾಡಿ ಮಾತಾಡಿದ್ರೆ ಗೊತ್ತಾಗ್ತದೆ ಅಂಥೇಳಿ ಮೆಸೇಜ್ ಮಾಡ್ಕೊಳಕ್ಕೆ ಶುರು ಮಾಡಿರಾ? ಹೇಳ್ತಿದ್ದೆ ದೊಡ್ಡಕ್ಕೆ, ಅದಕ್ಕೆಲ್ಲ ಮೊಬೈಲೇ ಸಿಕ್ಕಲ್ಲ, ಸುಮ್ಮನೆ ಅಪ್ಪ ಅಷ್ಟು ಹೆದರ್ಸ್ತಾರೆ, ಅಷ್ಟು ಸ್ಟಿಕ್ಟು ಅಂತೇಳಿ ಮೆಸೇಜ್ ಮಾಡೋಕೆ ಎಲ್ಲಿಂದ ಸಿಗ್ತದ ಮೊಬೈಲ? ಎಂತಕ್ಕೆ ಬೇಕು ನೋಡೋಣ. ಅದನ್ನು ನೋಡೋಕ್ಕಾಗಿ ಮತ್ತು ಮೆಸೇಜ್ ಮಾಡೋಕ್ಕಾಗಿ ನೀವು ಓದೋದು ಬಿಟ್ಕೊಂಡು ಬಂದು ಇಲ್ಲಿ ಕೂತ್ಕೊಂಡಿಯಾ? ಏನು ಜೀವನದಲ್ಲಿ ಒಂದು ಒಳ್ಳೇದಾಗಬೇಕು ಅನ್ನೋದು ನಿನ್ನ ತಲೆಯಲ್ಲಿ ಇಲ್ಲೇ ಇಲ್ಲ ಹಂಗಾರೆ? ಅಮ್ಮ, ಎಂತಕ್ಕೆ ಹಂಗೆ ಮಾತಾಡ್ತೀಯ ಮಾರತೆ? ಅಲ್ಲ, ನನ್ನ ಮೊಬೈಲಿಗೆ ಏನೇ ಬಂದರೂ, ನನ್ನ ಹತ್ರ ಯಾರೇ ಮಾತಾಡಿದ್ರು ನೀನು ಆ ಬೆಳ್ಳಿ ಸುದ್ದಿ ಎಂತಕ್ಕೆ ತಗೋತೀಯ? ಇದು ಒಳ್ಳೆ ಕಥೆ ಆತಲ್ಲ ಮಾರತೆ. ಏನು ಬೆಳ್ಳಿ ಒಬ್ಬಳೇ ಮೆಸೇಜ್ ಮಾಡೋಣ ನನಗೆ? ಮತ್ತೆ ಯಾರು ಮೆಸೇಜ್ ಮಾಡಲ್ಲ? ಮಾಡಲೇಬಾರ್ದು, ನೋಡಲೇಬಾರ್ದು ಹಂಗಾರೆ? ಒಂದು ಪಕ್ಷ ಬೆಳ್ಳಿನೇ ಮೆಸೇಜ್ ಮಾಡಿದ್ರು ಅದ್ರಲ್ಲಿ ತಲೆ ಹೋಗಂಥದ್ದು ಏನೋ ನೋಡೋಣ ಹೇಳೋ. ನೀ ಹೇಳಿದ್ದನ್ನೆಲ್ಲ ಕೇಳಿಸ್ಕೊಂಡಿದ್ದೀನಿ ಅಂತೇಳಿ ಮತ್ತೆ ಅದೇ ಥರ ಮಾತಾಡ್ತಿದ್ದೀಯ ಅಲ್ಲ? ಏನೀಗ ಬೆಳ್ಳಿ ಮೆಸೇಜ್ ಮಾಡೋದಕ್ಕೂ ಏನಾತ? ಅಲ್ಲ, ನೀ ಮತ್ತೆ ಅದೇ ಮೆಸೇಜ್ ಮಾಡೋದೇನೋ ಅದಕ್ಕೆ ಹಿಂಗೆ ಹೇಳ್ತಾನೆ ಅಂತ ತಿಳ್ಕೊಬೇಡ. ಬೇಕಾದ್ರೆ ನೋಡು, ನನ್ನ ಮೊಬೈಲ್ ನೋಡು. ಕಂಪ್ನಿಯಿಂದ ಕೂಡ ಮೆಸೇಜ್ ಬರ್ತಾ ಇರ್ತಾವೆ ಮಾರತೆ. ಖಾಲಿ ಒಂದು ಮೆಸೇಜ್ ಬಂದಿದ್ದಕ್ಕೆ ನೀ ಯಾರನ್ನು ಆ ಥರ ಬೈತಿದ್ದೀಯಲ್ಲ, ನಿಂಗೆ ಎಂತ ಆತದ? ನಿಂಗೆ ನೀನು ಮೊಬೈಲ್ ನೋಡು ಮಾರತೆ, ಯಾರದ್ದು ಮೆಸೇಜ್ ಬಂದದೆ ನೋಡು. ಅದೊಂದು ಅನುಮಾನ ಎಂತಕ್ಕೆ ನಿಂಗೆ ತಲೆಯಲ್ಲಿ? ಯಾರು ಏನು ನಾನೇನೋ ನೀವು ಹೇಳಿದ್ದು ಕೇಳ್ಕೊಂಡು ಸುಮ್ಮನೆ ಇದ್ದೀನಿ ಅಂತನಾ? LKG UKG ಹೋಗೋ ಮಕ್ಳ ಹತ್ರ ಹೇಳಿ ನೋಡು, ನೀನು ನಿನ್ನ ಫ್ರೆಂಡ್ಸ್ ಹತ್ರ ಮಾತಾಡಬೇಡ ಅಂತ. ಅವ್ರು ಮಾತಾಡಿದ್ರೆ ಸುಮ್ಮನೆ ಇದ್ದರೆ ಅವಾಗ ಹೇಳು. ನಗಾಡ್ತಾರೆ ಯಾರು ಈ ಕಾಲದಲ್ಲೂ ಹಿಂಗೆ ಮಾಡ್ತೀರಿ ಅಂದರೆ. ಅಮ್ಮ, ಒಂದು ಮಾತು ಹೇಳ್ತೀನಿ ಕೇಳಿಸ್ಕ. ನಾನು ಬೆಳ್ಳಿ ಹತ್ರ ಮಾತಾಡ್ತೀನಿ ಇನ್ಮೇಲೆ. ಯಾಕೆ ಗೊತ್ತಾ?
ನೀವೆಲ್ಲ ಹೇಳಿದ್ರಿ ಮತ್ತು ನನ್ನಿಂದ ಅವಳಿಗೆ ತೊಂದರೆ ಆಗಬಾರ್ದು ಅಂತ ನಾನು ಇಷ್ಟು ದಿವಸನೂ ಅವಳ ಹತ್ರ ಮಾತಾಡ್ತಿರಲಿಲ್ಲ, ಏನಿಲ್ಲ. ಕಾಲೇಜಿಗೆ ಹೋದರೂ ಅವಳೊಂದು ಕಡೆ ಬಂದರೆ ನಾನೊಂದು ಕಡೆ ಬರೋದು, ಆ ಥರ ಇದ್ದು. ಇನ್ಮೇಲೆ ನಾನು ಹಂಗೆ ಮಾಡಲ್ಲ. ನಾನು ಅವಳ ಹತ್ರ ಮಾತಾಡ್ತೀನಿ. ನೀ ಅದೇನು ಬೇಕಾದ್ರೆ ತಿಳ್ಕ. ನಾ ಹೇಳಿ ಸುಳ್ಳನು? ನಿಂಗೊಂಥರ ದುಡಿಯವ್ ನಾನೇ, ಖರ್ಚು ಮಾಡವ್ ನಾನೇ, ಇವರಿಗೂ ನಾನೇ ತಂದು ಹಾಕ್ತಿದ್ದೀನಿ, ಇವ್ರೇನು ನಂಗೆ ಹೇಳೋದು ಅನ್ನೋದು ಒಂದು ಭಾವನೆ ಬಂದು ಹೋಗ್ಯದೆ. ಏನು ಮಾಡೋಕ್ಕತ್ತದ ಹೇಳೋ? ನನ್ನ ಹಣೆ ಬರ. ದೇವರು ಉರ್ಸ ಅಲ್ಲಿಂದ ಅಲ್ಲಿಗೆ ಮಾಡ್ತಾ ಇದ್ದಾನೆ. ಮತ್ತು ನನಗೇನು ಒಡವೆ ವಸ್ತ್ರ ಮಾಡ್ಕೋಬೇಕು ಅನ್ನೋದಿರಲಿಲ್ಲ, ಮಗಗೊಂದು ಏನೇನು ಬೇಕೋ ಎಲ್ಲ ಮಾಡಬೇಕು ಅನ್ನೋದಿತ್ತು. ಅದು ಆತದ ಆಗಲ್ಲ ನನ್ನ ಕೈಯಲ್ಲಿ. ಅದ್ರ ಮಧ್ಯಕ್ಕೆ ನೀನು ಒಬ್ಬ ಹಿಂಗೆ ಮಾಡಿಬಿಟ್ರೆ ಹೋಗಲಿ ಬಿಡು. ಏನೇನೋ ಒಂದು ಕನಸೆಲ್ಲ ಕಂಡ್ಕೊಂಡಿದ್ದೆ, ಇಲ್ಲ ಬಿಡ್ತೀನಿ ಅದೆಲ್ಲ. ನೀವು ಹೂನಪ್ಪ, ಹೋಗು, ಮಾತಾಡು, ಕತೆ ಆಡು. ನಾನೇನಲ್ಲ ಅಂತ ಹೇಳಲ್ಲ, ನಾ ಬೇಡ ಅಂತ ಅಡ್ಡ ಕೂರಲ್ಲ. ಅಡ್ಡ ಕೂರಕ್ಕಾಗೋದು ಇಲ್ಲ ಬಿಡು. ನಂದೇ ನಂಗೆ ಹೆಚ್ಚಾಗಿದೆ. ನಿನ್ನ ಅಪ್ಪ ಹೋಗಿ ಅದ್ರ ಅಪ್ಪನ ಹತ್ರ ಏನಾರು ಗಲಾಟೆ ಮಾಡಿದ್ರೆ, ಅಯ್ಯೋ ಹೋಗಿ ಹಂಗೆ ಮಾಡಿದ್ರು ಅಂತ ಮಾತ್ರ ನೀನು ಮನೆಗೆ ಬಂದು ಹೇಳಂಗಿಲ್ಲ. ಯಾರು ಮಾಡೋದೆ ಆ ಕೆಲಸನ? ಏನು ಈಗ ನೀನು ಒಂದು 2 ವರ್ಷದಿಂದಾನೆ ಏನಾರು ಮಾಡ್ಬೋದು ಅಂದರೆ ಅಷ್ಟು ವರ್ಷ ಸಾಕಿದ್ದು ನಾವೇಯ. ನಿನ್ನ ಅಪ್ಪ ದುಡ್ಡೇ ಸಾಕಿದ್ದು, ಅದು ಜ್ಞಾನದಲ್ಲಿ ಇರಲಿ. ಅವ್ರಿಗೆ ಹಂಗೆ ಹೊಕ್ಕದೆ ಯಾವ್ದು ಮಾಡ್ಬೇಕು ಯಾವ್ದು ಬಿಡಬೇಕು ಅನ್ನೋ ಹೇಳ ಇದೆ ಅದೇ ಅವರಿಗೆ ಹೇಳಿನಿ. ಈಗಲೇ ಹೋಗಿ ಅಲ್ಲಿ ಏನಾರು ಗಲಾಟೆ ಆಯ್ತು ಅಂದ್ರೆ ಮಾತ್ರ ನೀ ಮಾತಾಡಂಗಿಲ್ಲ. ಓ, ಎಂಥಾರಾಗಲಿ, ಮತ್ತು ಗಲಾಟೆ ಕಳಿಸೋದ್ರೊಳಗೆ ಇದ್ದೀಯೇನಲ್ಲ. ನಿನ್ನ ಗಂಡ ದೊಡ್ಡ ಪೈಲ್ವಾನು ನೋಡೋ, ಊರಲ್ಲಿ ಇದ್ದವ್ರನ್ನೆಲ್ಲ ಹೆದರ್ಸಿಡ್ತಾರೆ. ಯಾಕೆ ಇವ್ರು ಹೆದರ್ಸಿದ್ರೆ ಅವ್ರಿಗೆ ವಾಪಸ್ ಹೆದರ್ಸಕ್ಕೆ ಬರಲ್ಲ ಅಂತ ಮಾಡಿಯಾ? ಮೊನ್ನೆ ಯಾವ ಪರಿಸ್ಥಿತಿಲಿ ಬಂದರು ಹೇಳೋ ಮನೆಗೆ? ಸ್ವಲ್ಪ ಎಲ್ಲ ಹುಷಾರಾತ ಬಂತೇನಾ? ಈಗ ಅವ್ರೊಂದು ಕಡೆಯಿಂದ ತಿರ್ಪಾಟಕ್ಕೆ ಹೊರಟ್ರೋ, ನೀನಿಲ್ಲಿ ಈ ಥರ ಆವಾಜ್ ಹಾಕೋಕ್ಕೆ ಶುರು ಮಾಡಿದೆ. ನಾನು ಹಿಂಗೆ ನಿಷ್ಠೂರಾಗಿ ಮಾತಾಡ್ತೀನಿ ಅಂತ ನೀ ಬೇಜಾರು ಮಾಡ್ಕೊಂಡ್ರೂ ಅಡ್ಡಿಲ್ಲ, ಏನು ಅನ್ಸಲ್ಲಮ್ಮ ನಿಂಗೆ. ನಿನ್ನ ಗಂಡ ಏನು ಸಾಚ ಅಂಥೇಳಿ ಬೇರೆಯವ್ರಿಗೆ ಹೋಗಿ ಹೇಳ್ತಾರೆ, ಹೇಳ ಹಕ್ಕದೆ ಅವರಿಗೆ ಅಂತ ಹೇಳ್ತೀಯ? ಅವ್ರೇನು ಬಾಳೆಹಣ್ಣು ತಿಂತ ಇರ್ತಾರಾ? ತಿರ್ಗಿ ಅವರು ಗಲಾಟೆ ಮಾಡ್ತಾರೆ. ಈಗ ನಿನ್ನ ಗಂಡನ ಪರ ನಿಲ್ಲಕ್ಕೆ ಯಾರೂ ಇಲ್ಲ ಊರಲ್ಲಿ, ಅವ್ರ ಪರ ಸುಮಾರು ಜನ ಇರ್ತಾರೆ. ಓ, ಅಂದರೆ ನಿನ್ನ ಮಾತಿನ ಅರ್ಥ ನೀನು ಅವ್ರ ಕಡೆನೇ ಸಪೋರ್ಟಿಗೆ ಹೋಗ್ತೀನಿ ಅಂತನಾ? ಇಷ್ಟು ಮಿಗರದು ಬಿಟ್ಟ ಚೋಟೋ ನೀನೀಗ? ನಿನ್ನ ಅಪ್ಪನ ಸುದ್ದಿನ ಇಷ್ಟು ಮಾತಾಡಷ್ಟ? ಸುಮ್ಮನೆ ಇರಮ್ಮ. ಹೇಳ್ದು ಕೂಡಲೇ ಈ ಥರದ್ದು ಏನಾರು ಮಾತು ಹೇಳಿಬಿಡ್ತೀಯ. ನಾನು ಈಗ ಮಾತಾಡ್ತಿದ್ದೀನಲ್ಲ, ಅದನ್ನು ನೀನು ಅವಾಗಿಂದನೂ ಮಾಡ್ತಾ ಬಂದಿದ್ರೆ ಇಲ್ಲಿ ತನಕ ಬತ್ತಿರಲ್ಲ ಪರಿಸ್ಥಿತಿ, ಸರಿನೇ ಆಗಿರ್ತಿತ್ತು ಎಲ್ಲದು. ಇನ್ನೂ ನಾನು ಮಾತಾಡದೆ ಸುಮ್ಮನೆ ಇದ್ದರೆ ಬೇಡ ಬಿಡು. ಏನಾರು ಹೇಳಕ್ಕೆ ಹೋದಕ್ಕೂ ಅದೇ ಈಗ ಹೇಳ್ತಿದ್ದೀಯಲ್ಲ, ಅವರಿಗೆ ಸಪೋರ್ಟ್ ಮಾಡೋಕ್ಕೆ ಹೋತೀಯೇನೋ ಅಂತ. ನಿನಗೆ ಹಿಂಗೆ ಮಾತಾಡೋಂಥದಕ್ಕೆ ಏನು ಹೇಳೋದು? ನಾನು ಎಂತ ಹೇಳೋದು ಇಲ್ಲ ಬಿಡು. ಅದು ಏನು ತಿಳ್ಕೊಂತೀಯೋ ತಿಳ್ಕ. ಎಕ್ಸಾಮ್ ಟೈಮಲ್ಲಿ ಏನು ಟೆನ್ಷನ್ ಇರಬಾರ್ದು, ಫ್ರೀಯಾಗಿ ಕೂತ್ಕೊಂಡು ಓದೋಣ ಅಂದರೆ ಈ ಥರದ್ದು ಒಂದು ಏನಾದ್ರು ತಲೆ ಒಳಗೆ ತುಂಬಿಡ್ತೀರಿ. ಎಂತ ಮಾಡೋದು? ಅದಕ್ಕೆ ಹೇಳಿದೆ, ಯಾರು ಅಗಳೇನೂ ಬೇಡ, ನಾನು ಹತ್ಕೊಂಡು ಎತ್ಲಗಾರು ಹೋತೀನಿ ಅಂತ. ಅದನ್ನೂ ಮಾಡೋಕ್ಕಾಗಲ್ಲ ನನಗೆ. ಈಗ ಯಾರ ಹತ್ರನಾರು ಚೆನ್ನಾಗಿರಂಗದ್ಯಾ? ಈಗ ಪಟಾಕಿ ಬಂದನೇನೋ, ಅವನ ಹತ್ರ ಹೋದರೆ ಒಂದು ಸ್ವಲ್ಪ ಅವನು ಏನಾರು ಓದಿ ಹೇಳೋದು ಎಲ್ಲ ಮಾಡ್ತಾನೆ, ನಾನು ಚೆನ್ನಾಗಿ ಓದ್ಕೋಬೋದು. ಅದನ್ನು ಮಾಡಂಗಿದ್ದೀನ? ಅವ್ರ ಮನೆಗೆ ಹೋಗಂಗಿಲ್ಲ, ಅನಿಲ್ ಅಣ್ಣವ್ರ ಮನೆಗೆ ಹೋಗಂಗಿಲ್ಲ, ಪಾಪಣ್ಣ ಅವ್ರ ಮನೆಗೆ ಹೋಗಂಗಿಲ್ಲ. ಇತ್ಲಾಗೆ ಬೆಳ್ಳಿ ಒಂದೇ ಕಡೆ ನಾವು ಓದ್ತಾ ಬಂದರೂ ಎಷ್ಟು ಕ್ಲೋಸ್ ಆಗಿರ್ತಿದ್ದು, ಅವ್ರ ಹತ್ರ ಹೋಗಿ ಏನೂ ಹೇಳಂಗಿಲ್ಲ ಕೇಳಂಗಿಲ್ಲ. ಎಂತ ಮಾಡೋದು ನಾನು? ಎತ್ಲಾಗ ಹೊಲ್ಟ ಚೋಟ? ಎತ್ಲಾಗ ಹೊಲ್ಟ? ಎಲ್ಲಿಗೆ ಹೋಗೋದು ಇಲ್ಲ ಮಾರತಿ, ಇಲ್ಲೇ ಬಂದು ನಿಂತ್ಕೋಬೇಕಾರೆ ಅಂಗಳದಲ್ಲಿ ಇರ್ತೀನಿ, ಕಾವಲೆ ನಿಂತು ಬಿಡು. ಏನು ಗತಿ ಸಾಯೋದು ಇದಕ್ಕೆ? ಮನೆಗೆ ಹೋಗಿ ಎಷ್ಟೆಲ್ಲ ಹೇಳಿ ಬಂದೀನಿ, ಆದರೂ ಬಿಡಲ್ಲ ಅಂದರೆ ಚೆನ್ನಾಗಿದ್ದ. ನನಗೆ ಮಾನ್ಯ ಆಯ್ತು. ಏನೋ ಇದು ಫೋನಲ್ಲಿ ಮಾತುಕತೆ ಏನೋ ಆತದೆ ಅಂಥೇಳಿ ಒಂಥರ ದೇವರು ತೋರಿಸ್ಕೊಡ್ತಾನೆ ಅಂದರೆ ಅದೇನು ಸುಳ್ಳನು? ನಾ ಬಂದೀನಿ, ಆದರೂ ನನ್ನ ಹಿಡ್ತಕ್ಕೆ ಸಿಕ್ಕಲ್ಲಲ್ಲ, ಎಂತ ಮಾಡೋದು?
ಅದೇ ಮೆಸೇಜ್ ಮಾಡಿದ್ದು. ಅದೇ ಮೆಸೇಜ್ ಮಾಡಿ ಏನೇನು ಹೇಳೋದೇನು. ನಾನು ದಡ್ಡಿ ಅಂದರೆ ತಗ ನೋಡು ಅಂತೇಳಿ ಮೊಬೈಲ್ ಕೊಟ್ಟಷ್ಟೊತ್ತಿಗೆ ತಗೋಬೇಕಿತ್ತು, ತಗೊಂಡು ನೋಡಬೇಕಿತ್ತು ಅಂತ ಅದೇ ಅಂತ.